ಏನ್ ಮಾಡ್ದಿ ಹೇಳ. ಹೇಳ ಲ್ಯಾಗು ಯಾವ. ಸರಿ, ಇವಾಗ ಕಾಲೇಜ್ ಹತ್ರ ಬಂದೀವಿ. ಎಕ್ಸಾಮ್ ಬರೆಯೋಕೆ ಹುಡ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಅಪೋಲಾಗ್ಸ್. ಗೈಸ್, ಇದು ನನ್ನ ಕಾಲೇಜ್ ಫಸ್ಟ್ ಲಾಗ್ ಆಗಿರುತ್ತೆ. ಫುಲ್ ನೋಡಿ ಕೊನೆವರೆಗೂ ಚೆನ್ನಾಗಿರುತ್ತೆ. ಗೈಸ್, ಟೈಮ್ 9 ಗಂಟೆ ಆಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಬಂದೇನು ಸ್ವಲ್ಪ ಓದ್ಕೊಂಡು ಎಲ್ಲ ಮಾಡೇ ಇಲ್ಲ. ಆಮೇಲೆ ತಿಂಡಿ ಏನ್ ಮಾಡಿದ್ದಾರೆ ಅಂದ್ರೆ ರಾತ್ರಿ ಮಾಡಿ ರೊಟ್ಟಿ ಬಿಟ್ಟಿದ್ದು. ಈ ರೊಟ್ಟಿ ತಿನ್ಬೇಕು. ಒಂದೇ ಒಂದು ಬಿಟ್ಟಿದ್ದಾರೆ. ನಾ ತಿನ್ಕೊಂಡು ಸ್ವಲ್ಪ ಓದ್ಕೊಂಡು ಕಾಲೇಜ್ ಹೋಗ್ಬೇಕು. ಇವತ್ತೊಂದು ಎಕ್ಸಾಮ್ ಐತೆ, ಅದ್ ಮುಗಿಸ್ಕೊಂಡ್ಬಿಟ್ರೆ ಇನ್ನ ಒಂದೈತೆ ಪೊಲಿಟಿಕಲ್. ಅದನ್ನ ಮುಗಿಸ್ಕೊಂಡು ಎಕ್ಸಾಮ್ ಮುಗಿಯಂದ್ರೆ ನಮಸ್ಕಾರ ಹೇಳ್ಬಿಡೋದು. ಪೆಟ್ರೋಲ್ ಹಾಕ್ಸಕ್ ಬಂದೀವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಕಾಲೇಜ್ ಹತ್ರ ಹೋಗೋದೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಹಾಲಲ್ಲಿ ಮತ್ತೆ ಹೊರಗಡೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಈ ಲಾಗಲ್ಲಿ. ಕೊನೆವರೆಗೂ ನೋಡಿ. ಮತ್ತೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇವನು ನಾನೊಂದು ಲೈನ್ಸ್ ಹೇಳೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ, ಅವು ಹೇಳಕ್ಕೆ ಬರ್ತಿರಲ್ಲ. ಒಂದು ಸ್ವಲ್ಪ ಕಾಲೇಜಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್. ಗೈಸ್, ನನ್ನ ಫ್ರೆಂಡ್ಸು ಫೀಲ್ಡಲ್ಲಿ ಇದ್ದಾರಂತೆ, ಹೋಗಿ ಕೇಳ್ತೀನಿ ನೋಡಿ ಏನಾದರೂ ಓದಿದ್ದೀರಾ ಅಂತ. ಅವರು ಏನು ಹೇಳ್ತಾರೆ ಗೊತ್ತಾ? ಓದಿಲ್ಲ ಅಂತಾನೆ ಹೇಳೋದು. ಬೇಕಾದ್ರೆ ಹೋಗಿ ಕೇಳ್ತೀನಿ ನೋಡಿ. ಮತ್ತೆ ಓದಿದೆಯಲ್ವಾ? ಏನು ಓದಿ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀನು ಮಚ್ಚ ನೀನು ಓದಿಲ್ಲ? ಓದ್ತಿದ್ದೀನಿ. ಓದಿಲ್ವಾ ನೀನು? ನಾನು ಹೇಳಿಲ್ವಾ ಇವರು ಓದಿಲ್ಲ ಅಂತಾನೆ ಹೇಳೋದು. ಅವರ್ ಕಾಲೇಜ್ ಟಾಪರ್ ಯೂಟ್ಯೂಬರ್. ಸಬ್ಸ್ಕ್ರೈಬ್ ಮಾಡಿ ಒಂದು, ಮತ್ತೆ ಫಾಲೋ ಮಾಡ್ಕೊಳ್ಳಿ. ಅರ್ಧ ಗಂಟೆ ಬರ್ತಾನೆ. ಇವನು ಎಷ್ಟು ಗಂಟೆ? 5 ಗಂಟೆವರೆಗೂ ಎದ್ದೇ ಬರೋಲ್ಲ ಇವನು. ನಾವಾದ್ರೂ 4 ಗಂಟೆಗೆ ಆಗಿದ್ದಾಗಾಯ್ತು. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಮತ್ತೆ ಎಲ್ಲಿಗೆ ಹೋಗೋಣ ಊಟಕ್ಕೆ? ಕುಷ್ಕ ತಿನ್ನಕ್ ಹೋಗೋಣ. ಅವತ್ತು ಕುಷ್ಕ ತಿಂದಿದ್ವಿ, ಚೆನ್ನಾಗಿ ಬರ್ತಿದ್ವಿ. ಇವತ್ತು ಕುಷ್ಕ ತಿನ್ನೋಣ, ಇವತ್ತು ಚೆನ್ನಾಗಿ ಬರ್ತಿದ್ವಿ. ನೋಡಿ, ಕುಷ್ಕ ತಿಂದ್ರೆ ಚೆನ್ನಾಗಿ ಬರೀತೆ ಅಂತ. ಎಕ್ಸಾಮ್ ಇಲ್ಲ ಚೆನ್ನಾಗಿ ಬರೆಯಲ್ವಂತೆ. ವಾ, ಡ್ರೈವರ್ ನೋಡ್ರಿ ಎಂತವ್ರು. 2:30 ಮೇಲೆ ಹಾಕಿ ಎಕ್ಸಾಮು. ನಮಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ಫೈನಲ್ ಇಯರ್ಗೆ 9:30 ಹಾಕಿ ಹೋಗಿ ಚೆನ್ನಾಗಿ ಬರಿತೀವಿ ಇನ್ನು. ಏನ್ ಮಾಡ್ದಿ ಹೇಳ. ಹೇಳ ಯಾವ ಲ್ಯಾಗ್? ಫೋನ್ ಲ್ಯಾಗ್ ಹೊಡಿಯಲ್ಲ. ಹಾಕೊಳ್ಳೋದು ಲ್ಯಾಗ್ ಅಲ್ಲ. ನಾಟ್ ಎ ಬ್ಲಾಗ್, ಇಟ್ ಈಸ್ ಎ ಲ್ಯಾಗ್. ಯಾವ್ದು ಒಂದು ಲ್ಯಾಗ್. ಮತ್ತೆ ಫೇಲ್ ಆದ್ರೆ ಇವನ್ ಫೇಲ್ ಆದ್ರೆ ಇವನ್ 2 ಕುರಿ ಕೊಯ್ತದಂತೆ ಅವ್ರ ಮನೆ ದೇವರಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದು 5,000 ಒಂದು ಒಳ್ಳೆ ಬನ್ನೂರು ಕುರಿ ತರೋದು, ಕೊಯ್ಯೋದು, ಊರಿಗೆಲ್ಲ ಹಬ್ಬ ಮಾಡೋದು. ಊರಿಗೆಲ್ಲ ಹಬ್ಬ ಅಲ್ಲ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ಕಾಲೇಜಿಗೆಲ್ಲ ಹಬ್ಬ ಮಾಡಿಸೋದು. ಯಾಕೆ ಗೊತ್ತಾ ಇಂಥ ಮಾತು? ಯಾಕೆ ಗೊತ್ತಾ ಬರ್ತಿರೋದು? ಅವರಿಗೆ ಸರ್ಕಾರದಿಂದ 25,000 ಬರುತ್ತೆ, ಅದು ಹೋಗ್ಬೇಕು. ಅದಕ್ಕೆ ನನ್ನ ಕೈಯಿಂದಾನೇ ಒಂದು 5,000 ಹೋಗ್ಲಿ. 5,000 ಬಂದ್ರೆ ನೀನು ಕೊಯ್ಯಲ್ಲ. 25,000 ಬಂದ್ರೆ ನನ್ಗೆ ಮೆಟ್ ನೋಡಲ್ಲ. ಅವಾಗ್ಲೇ ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ಅಂದ, ಇವಾಗ ಬೇಡ ಅಂತ. ಬಹಳ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಮಗೆ ಪೆನ್ನೇ ಇಲ್ಲ, ಅದಕ್ಕೆ ಪೆನ್ ತಗೊಂಡು ಬಂದೀವಿ. ಸರಿ, ಇವಾಗ ಕಾಲೇಜ್ ಹತ್ರ ಬಂದೀವಿ. ಎಕ್ಸಾಮ್ ಬರೆಯೋಕೆ ಹುಡ್ತಾ ಇದ್ದಾರೆ ರಿಜಿಸ್ಟರ್ ನಂಬರು. ಬೆಂಚಲ್ಲೇ ಬಿದ್ದುಬಿಟ್ಟಿದ್ದೀನಿ.
ಕಾನ್ ಸಬ್ಜೆಕ್ಟ್ ಪ್ರತಿಭೆಗಳು ನೋಡಿ ಗೈಸ್ ನಮ್ಮ ಕಾಲೇಜಲ್ಲಿ ಇರೋರು ಹೆಂಗ್ ಬರೆದಿದ್ದಾರೆ. Would like to take notes while I take totes of the ಹಂಗೆ ಬರದೆ ಹಿಂಗೆ ಬಿಲ್ಡೆ ಬಿಡೋರ್ನ ಬೆಟ್ಟ ಹೊಡಿಬೇಕು. ನಿನ್ ಜನ್ಮಕ್ಕೆ ಹೋಗೋ. ನಾನಂತೂ ಚೆನ್ನಾಗಿ ಬರ್ದೆ. ನಾನು 25 ಪೇಜ್ ಬರ್ತೀನಿ, ಇವನು 30 ಪೇಜ್ ಬರ್ದು ಬಂದಿದೆ. ಇನ್ನ ಏನು ಪಾಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ಬೋಳಿ ಮಗ ಬೆಟ್ಟ ಹೊಡಿಬೇಕಾ ಇಲ್ವಾ? शाबाश बेटा बहुत बढ़िया. ತಲೆನೋತೈತೆ ಅದಕ್ಕೆ ನಾನು ನನ್ನ ಫ್ರೆಂಡು ಐಸ್ ಬೇಡ ಬಿಸಿ ಏರಿಯಾ ಗೈಸ್. ಇವನಂತೂ 5 ಗಂಟೆವರೆಗೂ ಬರ್ತಾ. ಅದು ಏನು ಬರ್ದ ಗೊತ್ತಿಲ್ಲ ಗೈಸ್, ಕೇಳಂಬನ್ನಿ. ಏನು ಬರ್ದೆಪ್ಪ? ಪ್ರೀತಮ್ ಏನು ಬರ್ದೆ ಗೈಸ್? ಇವತ್ತಿನ ಲಾಗ್ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಇದರಲ್ಲಿ. ಇದು ನನ್ನ ಕಾಲೇಜ್ ಲಾಗ್ ಫಸ್ಟ್ ವೀಡಿಯೋ ಆಗಿರುತ್ತೆ. ಇಷ್ಟ ಆದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿಬಿಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.